Adil sir, Ramesh sir, and all our guests sitting on the stage, and also front of the all the our teachers and students, all your private school association, all teams. Bala, we are satisfied so much today because you are doing well activity. Sports also very important activity for children. But today is a very special occasion. This is activity for teachers. So they are so satisfied. ಇವತ್ತು 25-26ನೇ ಸಾಲಿನಲ್ಲಿ ಇಂಥ ಕಾರ್ಯಕ್ರಮ ಖಾಸಗಿ ಶಾಲೆಗಳ ಸಂಘಟನೆಗಳಿಂದ ಮಾಡ್ತಾ ಇರೋದು ಬಹಳ ಸಂತೋಷದಾಯಕ ವಿಚಾರ. ಯಾಕೆ ಅಂದ್ರೆ ನಾವು ಮೆಂಟಲಿ ಚೆನ್ನಾಗಿರ್ಬೇಕಾದ್ರೆ ನಮ್ಮ ಫಿಸಿಕಲಿ ಚೆನ್ನಾಗಿರ್ಬೇಕು. ಯಾರು ಫಿಸಿಕಲಿ ಫಿಟ್ ಆಗಿರ್ತಾರೋ ಅವ್ರು ಮಾತ್ರ ಸಮಾಜದಲ್ಲಿ ಗೌರವಿಸ್ತಾ ಇರ್ತಾರೆ. ಆರೋಗ್ಯ ಯಾರಿಗಿರುತ್ತೋ ಅವರು ಬಹಳ ಚೆನ್ನಾಗಿ ಜನರ ಜೊತೆಲಿ ಇರ್ತಾರೆ. ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ? ನಿಮ್ಮ ಆಕ್ಟಿವಿಟಿ ಅಂದ್ರೆ ಸ್ಪೋರ್ಟ್ಸ್ ಅಂತ. ಯಾವುದೋ ಒಂದು ಕೆಲಸದಲ್ಲಿ ನಾವು ನಿರತರಾಗಿರ್ಬೇಕು. ಆವಾಗ ನಮ್ಮ ದೇಹ ಎಲ್ಲಾ ವಿಧಾನದಲ್ಲೂ ಕೂಡ ಬಹಳ ಚೆನ್ನಾಗಿರ್ತದೆ. ನಮ್ಮ ಆಕಾರ ಕೂಡ, ನಮ್ಮ ಬ್ಯೂಟಿ ಕೂಡ ಚೆನ್ನಾಗಾಗ್ತದೆ. ಅರ್ಥ ಮಾಡ್ಕೊಳ್ಳಿ. ಯಾವುದೋ ಒಂದು ಸ್ಪೋರ್ಟ್ಸ್, ಬೆಳಗ್ಗೆ ಎದ್ದು ಏನೋ ಒಂದು ಸ್ಪೋರ್ಟ್ಸ್ ಅಲ್ಲಿ ಇಂಡೋರ್ ಆರ್ ಔಟ್ಡೋರ್ ಭಾಗವಹಿಸಿದ್ರೆ ನಮ್ಮ ದೇಹ ಬಹಳ ಆಕಾರ ಚೆನ್ನಾಗಿರ್ತದೆ, ನಾವು ಬ್ಯೂಟಿಯಾಗಿ ಕಾಣ್ತೀವಿ. ನೋಡಿ, ಅದು ಕೂಡ ಬಹಳ ಇಂಪಾರ್ಟೆಂಟ್. ಯಾವಾಗ ಏನೋ ಆಕ್ಟಿವಿಟಿ, ಬೆಳಗ್ಗೆ ಎದ್ದು ಏನೋ ಒಂದು ತಿನ್ನೋದು ಆಕ್ಟಿವಿಟಿ ಇಲ್ಲ ಅಂದ್ರೆ ನಮ್ಮ ದೇಹ ಕೆಟ್ಟೋಗುತ್ತೆ. ಅದಕ್ಕೋಸ್ಕರ ನಮ್ಮ ಶಿಕ್ಷಕರು ಬಹಳ ಬ್ಯೂಟಿಯಾಗಿ ಮತ್ತು ಅವರು ಆರೋಗ್ಯವಾಗಿರ್ಬೇಕಾದ್ರೆ ಇಂಥ ಕಾರ್ಯಕ್ರಮಗಳು ಬಹಳ ಮುಖ್ಯ. ಬಹಳ ಸಂತೋಷದಾಯಕ ವಿಚಾರ. ಪ್ರತಿದಿನ ಇವತ್ತಿಗೆ ಸ್ಪೋರ್ಟ್ಸ್ ಆಡ್ಬಿಟ್ಟು ಅದನ್ನು ಬಿಡಬೇಡಿ. ಮುಂದಿನ ದಿನಗಳಲ್ಲೂ ಕೂಡ ಪ್ರತಿದಿನ ಬೆಳಗ್ಗೆ ಎದ್ದು ಒಂದು ಆಕ್ಟಿವಿಟಿಯಲ್ಲಿ ಭಾಗವಹಿಸಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ. ನೀವು ಆರೋಗ್ಯವಾಗಿದ್ರೆ ನಿಮ್ಮ ಶಾಲೆ ಆರೋಗ್ಯವಾಗಿರ್ತದೆ, ನಿಮ್ಮ ಹುಡುಗರು ಆರೋಗ್ಯವಾಗಿರ್ತಾರೆ. ನೀವು ಆವಾಗ ವಿಚಾರಗಳನ್ನು ಅವ್ರ ಹತ್ರ ಮಂಡಿಸ್ತೀರಿ. ಒಳ್ಳೆಯ ವಿಚಾರಗಳನ್ನು ನೀವು ಮಂಡಿಸ್ಬೇಕಾದ್ರೆ ನಿಮ್ಮ ದೇಹ, ನಿಮ್ಮ ಮೈಂಡ್ ಆರೋಗ್ಯವಾಗಿರ್ಬೇಕು. ಫಸ್ಟ್ ನಿಮ್ಮ ಟೀಚಿಂಗ್ ಕೂಡ ಆರೋಗ್ಯವಾಗಿರ್ತದೆ. ಯುವರ್ ಟೀಚಿಂಗ್ ಇಸ್ ಆಲ್ಸೋ ವೆರಿ ಹೆಲ್ತಿ. ಇರ್ಬೇಕಾದ್ರೆ ನೀವು ಸ್ಟ್ರಾಂಗ್ ಆಗಿರ್ಬೇಕು. ಅದಕ್ಕೋಸ್ಕರ ಇವತ್ತಿಂದ ದಯವಿಟ್ಟು ನನ್ನ ಸಲಹೆ, ಇವತ್ತಿಂದ ಬೆಳಗ್ಗೆ ಎದ್ದು ಏನೋ ಒಂದು ಆಕ್ಟಿವಿಟಿಯಲ್ಲಿ ನೀವು ಭಾಗವಹಿಸ್ಬೇಕು. ಸ್ಪೋರ್ಟ್ಸ್ ಅಥವಾ ಇಂಡೋರು ಔಟ್ಡೋರು ಕಾರ್ಯಕ್ರಮ ಭಾಗವಹಿಸಿ. ಇಂಥ ಇವತ್ತಿಗೆ ಕೊನೆ ಮಾಡಬೇಡಿ, ದಯವಿಟ್ಟು ಎಲ್ಲ ಮಾಡಿ. ಬಹಳ ಸಂತೋಷದಾಯಕ ವಿಚಾರ ಅಂದ್ರೆ, ನಾನು BU ಆಗಿ ಬಂದಾಗ ನಮ್ಮ ಖಾಸಗಿ ಸಂಸ್ಥೆಗಳೆಲ್ಲ, ನಮ್ಮ ಶಂಕರ್ ಆಗಿರ್ಬೋದು, ಅದಿಲ್ ಸಾರು, ರಮೇಶ್ ಸರ್, ಎಲ್ಲ ವೇದಿಕೆಯಲ್ಲಿ ಎಲ್ಲರೂ ಕೂಡ ನನಗೆ ತುಂಬಾ ಸಹಕಾರ ನೀಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನಿಮ್ಮೆಲ್ಲ ಖಾಸಗಿ ಸಂಸ್ಥೆಗಳ ಪರವಾಗಿ ನಿಮಗೂ ಮತ್ತು ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀರಿ. ಯಾಕಂದ್ರೆ ನಾವು ಒಂದೇ ನಾಣ್ಯದ ಎರಡು ಮುಖಗಳಿದೆ. ಸರ್ಕಾರಿ, ಖಾಸಗಿ ಅನ್ನೋದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಫಲಿತಾಂಶ ಬರ್ಬೇಕಾದ್ರೆ, SSLC ಫಲಿತಾಂಶ ಉತ್ತಮ ಆಗ್ಬೇಕಾದ್ರೆ ನೀವು, ನಿಮ್ಮ ಕೈ ಕೂಡ ಬಹಳ ಮುಖ್ಯ ಆಗಿದೆ. ನೀವು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸ್ತಾ ಇದ್ದೀರಿ. ಬಹಳ ನಮ್ಮ ಜೊತೆಗೆ ಸಹಕಾರವನ್ನು ನೀಡ್ತಾ ಇದ್ದೀರಿ. ಆದ್ರೂ ಇವತ್ತು ನನಗೆ 4th ಸ್ಟ್ಯಾಂಡರ್ಡ್, ಇವತ್ತು ರಜೆ ಇತ್ತು. ಆದ್ರೂ ಕೂಡ ನಿಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ಮಗದೊಮ್ಮೆ ಕ್ರೀಡೆಗಳೆಲ್ಲರೂ ಭಾಗವಹಿಸಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ, ನೀವು ಆರೋಗ್ಯವಾಗಿರಿ. ಖಾಸಗಿ ಶಿಕ್ಷಣ ಸಂಸ್ಥೆಗಳ ಎಲ್ಲಾ ಶಿಕ್ಷಕರು ಕೂಡ, ಎಲ್ಲಾ ವಿದ್ಯಾರ್ಥಿಗಳು, ನೀವು
ಇಲ್ಲ ವೇದಿಕೆ ಎಲ್ಲರೂ ಕೂಡ ಆರೋಗ್ಯವಾಗಿರ್ಲಿ ಅಂತ ಬಯಸ್ತಾ ಇಷ್ಟು ಹೇಳಲು ಅವಕಾಶ ಕೊಟ್ಟದ್ದು ಎಲ್ಲರಿಗೂ ಹೊಂದಿಸ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾ ಇದ್ವಿ. ಜೈ ಹಿಂದ್, ಜೈ ಕರ್ನಾಟಕ.